ಪುತ್ತೂರು ಕೆಎಸ್ಆರ್ಟಿಸಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ನಲ್ಲಿರುವ ಅಂತಾರಾಷ್ಟ್ರೀಯ ಖ್ಯಾತಿಯ ಚಿನ್ನಾಭರಣ ಮಳಿಗೆ ಜೋಸ್ ಆಲುಕಾಸ್ ಚಿನ್ನಾಭರಣ ಮಳಿಗೆಯಲ್ಲಿ ಜೋಸ್ ಆಲುಕಾಸ್ ಫೌಂಡೇಶನ್ ವತಿಯಿಂದ ಕೊಡಮಾಡುವ ಆಶ್ರಮಗಳಿಗೆ ಸಾಂತ್ವನ ಯೋಜನೆಯ ಚೆಕ್ ವಿತರಣಾ ಸಮಾರಂಭ ಏಪ್ರಿಲ್ 9ರಂದು ನಡೆಯಿತು. ಸಮಾರಂಭವನ್ನ ಶಾಸಕ ಸಂಜೀವ ಮಠಂದೂರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಶಾಸಕರು, ಸಮಾಜದಲ್ಲಿರುವ ಅಶಕ್ತರ ಬಾಳಿಗೆ ದೀವಿಗೆಯಾಗ್ತಾ ಇರುವ ಜೋಸ್ ಆಲುಕಾಸ್ ಫೌಂಡೇಶನ್ನ ಪ್ರಯತ್ನ ಅಭಿನಂದನೀಯ. ಮಾನವೀಯತೆಯ ನೆಲೆಯಲ್ಲಿ ಸಮಾಜದಲ್ಲಿರುವ ಅಸಹಾಯಕರನ್ನ ಗುರುತಿಸಿ ಸೇವೆ ಮಾಡ್ತಾ ಇರುವ ಎಂಬಿ ಫೌಂಡೇಶನ್ನ ಕಾರ್ಯಚಟುವಟಿಕೆ ಮೆಚ್ಚುವಂತದ್ದಾಗಿದೆ ಎಂದರು. ಒಂದು ಮಾನವೀಯತೆಯ ನೆಲೆಯಲ್ಲಿ ಸಮಾಜದಲ್ಲಿರುವಂತಹ ಆ ಒಂದು ಅಸಹಾಯಕರನ್ನು ಗುರುತಿಸಿ ಅವರ ಸೇವೆ ಮಾಡುವಂಥ ಸಂದರ್ಭದಲ್ಲಿ ಆ ಒಂದು ಎಂಬಿ ಫೌಂಡೇಶನ್ ಸಂಸ್ಥೆ, ಸಾಂದೀಪ್ ಶಾಲೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಿಶೇಷಚೇತನ ಮಕ್ಕಳಿಗೆ ಬದುಕನ್ನು ಕೊಡಲಿ ಎನ್ನುವಂಥ ನೆಲೆಯಲ್ಲಿ ಬಹುಶಃ ಇವತ್ತು ಜೋಸ್ ಆಲುಕಾಸ್ ಸಂಸ್ಥೆ ನಮ್ಮ CSR ಫಂಡಿನಿಂದ 1,12,000 ಚೆಕ್ ಮತ್ತೆ ಯಾರು ಆ ಸೇವೆಯನ್ನು ಮಾಡ್ತಾ ಇದ್ದಾರೆ, ಸೇವಾ ಕರ್ತೃಗಳು ಯಾರಿದ್ದಾರೆ ಅವರನ್ನು ಗುರುತಿಸಿ ಗೌರವಿಸುವ ಮುಖಾಂತರ ಸಮಾಜದಲ್ಲಿ ಇನ್ನಷ್ಟು ಜನ ಆ ಸೇವೆ ಮಾಡುವಂಥ ವಿಕಲಚೇತನರ ವಿಶೇಷಚೇತನ ಮಕ್ಕಳ ಸೇವೆ ಮಾಡುವಂಥ ಕೆಲಸವನ್ನು ಮಾಡಿದಾಗ ಆ ಭಗವಂತನ ಕಾರ್ಯವನ್ನು ಮಾಡಿದಾಗೆ ಆಗ್ತದೆ ಎನ್ನುವಂಥ ಸಂದೇಶ ಕೊಡುವ ಕೆಲಸವನ್ನು ಇವತ್ತು ನಮ್ಮ ಜೋಸ್ ಆಲುಕಾಸ್ ಮಾಡಿದ್ದಾರೆ. ಅದಕ್ಕೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸುಳ್ಳಿ ಎಂಬಿ ಫೌಂಡೇಶನ್ನ ಮ್ಯಾನೇಜಿಂಗ್ ಟ್ರಸ್ಟಿ ಸದಾಶಿವ ಮಾತನಾಡಿ, ಕಳೆದ 22 ವರ್ಷಗಳಿಂದ ವಿಕಲಚೇತನ ಮಕ್ಕಳನ್ನ ಮುಖ್ಯವಾಹಿನಿಗೆ ತರುವ ಪ್ರಯತ್ನವನ್ನ ಮಾಡ್ತಾ ಬಂದಿದ್ದೇವೆ. ಪುತ್ತೂರಿನಲ್ಲಿರುವ ಚಿನ್ನಾಭರಣ ಮಳಿಗೆ ಜೋಸ್ ಆಲುಕಾಸ್ ಸ್ವ ಇಚ್ಛೆಯಿಂದ ನಮ್ಮನ್ನ ಗುರುತಿಸಿ ಸಹಾಯ ಮಾಡಿದೆ. ಅವರಿಗೆ ನಾವು ಆಭಾರಿಗಳಾಗಿದ್ದೇವೆ ಎಂದರು. ನನಗೆ ಬಹಳ ಆಶ್ಚರ್ಯ ಆಗ್ತದೆ. ಕಳೆದ 22 ವರ್ಷಗಳಿಂದ ಈ ವಿಕಲಚೇತನರ ಮುಖ್ಯವಾಹಿನಿಗೆ ತರುವ ಪ್ರಯತ್ನದಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಂಡಿದ್ದೇವೆ. ಆದರೆ ಯಾರೂ ಸಹ ಇದಕ್ಕೆ ಸ್ವತಃ ಮುಂದೆ ಬಂದು ದಾನ ಮಾಡಿದವರಿಲ್ಲ. 8 ಅಧ್ಯಾಪಕಿಯರು, ವಿಶೇಷ ಅಧ್ಯಾಪಕಿಯರು, ಅದರ ಜೊತೆಗೆ ಕ್ರಾಫ್ಟ್ ಟೀಚರ್, ಸಂಗೀತ, ಯೋಗ ಟೀಚರ್ಗಳು, ಫಿಸಿಯೋಥೆರಪಿಗಳು, ಮಾನಸಿಕ ತಜ್ಞರು, ಹೀಗೆ ಎಲ್ಲರೂ ಸಂದರ್ಶಕ ಅಧ್ಯಾಪಕಿಯರಿದ್ದಾರೆ. ಅವರೆಲ್ಲರನ್ನು ಸಂಭಾಳಿಸಿಕೊಂಡು ಈ ಮಕ್ಕಳನ್ನು ಸಂಭಾಳಿಸಿಕೊಂಡು 22 ವರ್ಷಗಳಿಂದ ನಡೆಸಿಕೊಂಡು ಬಂದಿರುವಂಥ ಈ ಸಂಸ್ಥೆಗೆ ಪುತ್ತೂರಿನಲ್ಲಿರುವ ಶಾಖೆ ನಾವು ಯಾವತ್ತೂ ಇದರ ಗ್ರಾಹಕರಾಗಿರಲಿಲ್ಲ ಈ ಅಂಗಡಿ. ಆದರೂ ಇಲ್ಲಿಂದ ಬಂದು ನಮ್ಮನ್ನು ಗುರುತಿಸಿ ನಮ್ಮ ಕೆಲಸವನ್ನು ನೋಡಿ ಅವರಾಗಿ ಸ್ವಯಂ ಸ್ಫೂರ್ತಿಯಿಂದ ಈ ಮೊತ್ತವನ್ನು ಕೊಡೋಕ್ಕೆ ಮುಂದೆ ಬಂದಿರೋದಕ್ಕೆ ನಾನು ಪ್ರಾಂಜಲ ಮನಸ್ಸಿಂದ ಅವರಿಗೆ ಎರಡೂ ಕೈ ಜೋಡಿಸಿ ಅಭಿನಂದನೆ ಸಲ್ಲಿಸ್ತೇನೆ. ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ CSR ಅನ್ನು ಕೊಡಲೇಬೇಕನ್ನೋದು ಸರ್ಕಾರದ ನಿಯಮ. ಆದರೆ ನಮ್ಮಂಥ ಗ್ರಾಮಾಂತರ ಪ್ರದೇಶದಲ್ಲಿ ಕೆಲಸ ಮಾಡುವವರಿಗೆ ನಾವು MRPLಗೆ ಕದ ತಟ್ಟಿದ್ದೇವೆ, MCFನ ಕದ ತಟ್ಟಿದ್ದೇವೆ, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಕದ ತಟ್ಟಿದ್ದೇವೆ, BSFನವರಲ್ಲಿ ಕೇಳಿದ್ದೇವೆ. ಎಲ್ಲೂ ನಮಗೆ ಒಂದು ಸ್ಪಂದನೆ ಸಿಗದೇ ಇದ್ದಾಗ ನಾವು ಇನ್ನು ಮುಂದೆ ನೋಡ್ತಾ ಇದ್ದಾಗ ನಾವು ಪ್ರಾರಂಭ ಮಾಡುವಾಗ 180 ರೂಪಾಯಿ ಸಿಮೆಂಟಿಗಿತ್ತು, ಈಗ 430 ರೂಪಾಯಿ ಆಗಿದೆ. ಕಟ್ಟಡ ಮುಗಿಸಲೇಬೇಕನ್ನುವಂಥ ಒಂದು ಹಠದಿಂದ ನಾವು ಕಾರ್ಯಕ್ರಮ ಮಾಡಿದ್ದೇವೆ. ಅದು ಈಗ ಮುಕ್ತಾಯ ಹಂತದಲ್ಲಿದೆ. ಜೂನ್ನಲ್ಲಿ ನಾವು ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಹೊಸ ಕಟ್ಟಡಕ್ಕೆ ನಾವು ಅಲ್ಲಿ ಸ್ಥಳಾಂತರಗೊಳ್ತೇವೆ. ಆ ಕಟ್ಟಡದ ಕೆಲಸ ನಿರ್ಮಾಣ ಆಗುವಲ್ಲಿಗೆ ರಾಯೇಶ್ ಅವರು ಒಂದು ದಿವಸ ಬಂದು ನಮ್ಮನ್ನು ನೋಡಿದರು, ವಿಚಾರಿಸಿದರು, ಶಾಲೆ ಮಕ್ಕಳು ಎಷ್ಟಿದ್ದಾರೆ ವಿಚಾರಿಸಿದರು. ಕೇವಲ 3 ದಿನಗಳಲ್ಲಿ ನಿರ್ಧಾರ ತೆಗೆದುಕೊಂಡ್ರು. ದಟ್ ಈಸ್ ಲೀಡರ್ಶಿಪ್. ಯಾವಾಗಲೂ ನಾಯಕತ್ವ ಅಂದರೆ ಆ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಕ್ಷಮತೆ. ಸುಳ್ಳಿ ಎಂಬಿ ಫೌಂಡೇಶನ್ನ ಆಶ್ರಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಾಂದೀಪ್ ವಿಶೇಷಚೇತನ ಶಾಲೆಗೆ ಅಗತ್ಯ ಸಾಮಗ್ರಿ ಖರೀದಿಗೆ 1,12,500 ರೂಪಾಯಿ ಮೌಲ್ಯದ ಚೆಕ್ ಅನ್ನು ಶಾಸಕ ಸಂಜೀವ ಮಠಂದೂರು ಹಸ್ತಾಂತರ ಮಾಡಿದರು. ಇದೇ ಸಂದರ್ಭದಲ್ಲಿ ಎಂಬಿ ಫೌಂಡೇಶನ್ನ ಮ್ಯಾನೇಜಿಂಗ್ ಟ್ರಸ್ಟಿ ಸದಾಶಿವ ಹಾಗೂ ಅವರ ಪತ್ನಿ ಹರಿಣಿ ಅವರನ್ನು ಸನ್ಮಾನಿಸಲಾಯಿತು. ಜೋಸ್ ಆಲುಕಾಸ್ ಪುತ್ತೂರು ಶಾಖೆಯ ವ್ಯವಸ್ಥಾಪಕ ರತೀಶ್ CP ಮಾತನಾಡಿ, ಜೋಸ್ ಆಲುಕಾಸ್ ಸಂಸ್ಥೆಯು ಹಲವಾರು ವರ್ಷಗಳಿಂದ ಸಮಾಜದಲ್ಲಿರುವ ಅಶಕ್ತರನ್ನ ಮೇಲಕ್ಕೆತ್ತುವ ಪ್ರಯತ್ನವನ್ನ ನಿರಂತರವಾಗಿ ಮಾಡ್ತಾ ಬಂದಿದೆ. 10,000 ರೂಪಾಯಿಗಳಿಂದ ಆರಂಭಗೊಂಡ ಸಹಾಯ ಹಸ್ತ ಯೋಜನೆ ಇದೀಗ 3 ಕೋಟಿ ರೂಪಾಯಿಗೆ ತಲುಪಿದೆ. ವ್ಯಾಪಾರದಲ್ಲಿ ಸಂಸ್ಥೆಗೆ ಬಂದ ಲಾಭದ ಒಂದು ಅಂಶವನ್ನ ಸಮಾಜದ ಏಳಿಗೆಗಾಗಿ ವಿನಿಯೋಗಿಸುವ ಕೆಲಸವನ್ನ ಹಿಂದಿನಿಂದಲೂ ಮಾಡುತ್ತಾ ಬಂದಿದೆ ಎಂದರು. ಜೋಸ್ ಆಲುಕಾಸ್ ಸಂಸ್ಥೆಯ ಪುತ್ತೂರು ಶಾಖಾ ಮ್ಯಾನೇಜರ್ ರತೀಶ್ CP ಹಾಗೂ ಸಹಾಯಕ ಮ್ಯಾನೇಜರ್ ಶಿಬು ವರ್ಗೀಸ್, ಸಿಬ್ಬಂದಿ ಅಕ್ಷತ್ ಇಸ್ಲಂಪಾಡಿ, ಮಂಗಳೂರು ಶಾಖಾ ಸಿಬ್ಬಂದಿ ರಾಕೇಶ್ ಆಚಾರ್ಯ ಸೇರಿದಂತೆ ಮಳಿಗೆಯ ಸಿಬ್ಬಂದಿಗಳು, ಗ್ರಾಹಕರು ಉಪಸ್ಥಿತರಿದ್ದರು. ನಿಶಾ ಕಿರಣ್ ಬಾಳೆಪುಣಿ, ಸುದ್ದಿ ನ್ಯೂಸ್, ವಿಟ್ಲ.
Navratan Electrical and Plumbing, wholesale dealers in electricals, plumbing, hardware, home appliances, sanitary, LED lights and electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darpe, Puttur. Contact 8105973951, 9901784651, 9008216661, 08251 200 551.